ಸಾಡೆ ಸಾತ್ ಅಂದರೆ ಹಿಂದಿ ಒಳಗೆ 7.5 ವರ್ಷ ಅಂತ ಕನ್ನಡದಲ್ಲಿ ಹೇಳ್ತೀವಿ. ಈ ನವಗ್ರಹಗಳಲ್ಲಿ 12 ರಾಶಿಗಳು, 12 ರಾಶಿ 27 ನಕ್ಷತ್ರ, 7 2 ಕೂಡಿದ್ರೆ 9. ನೋಡಿ ಇಲ್ಲಿ ಸಂಖ್ಯಾಶಾಸ್ತ್ರ ಪ್ರಕಾರ ಅಲ್ಲೇ 9. 12 ಮೇಷದಿಂದ ಮೀನದವರೆಗೆ 12 ರಾಶಿಗಳು, 27 ನಕ್ಷತ್ರ, ಅಶ್ವಿನಿಯಿಂದ ರೇವತಿ ಕಲಾಷ್ಟಲ್ಲಿ 2 + 1 7 = 9 ನವಗ್ರಹಗಳು ನಮ್ಮ ಸಂಖ್ಯಾಶಾಸ್ತ್ರ ಪ್ರಕಾರವಾಗಿ ಅಲ್ಲೇ ಬರುತ್ತೆ. ಆದರೆ ಇದರಲ್ಲಿ 12 ರಾಶಿಗಳಿಗೆ ಒಂದು ಸಲ ಶನೇಶ್ವರ ಬಂದರು ಅಂದರೆ 7.5 ವರ್ಷ ಇರ್ತಾರೆ. ಗಾಬರಿ ಪಡಬೇಕಾದಿಲ್ಲ, ಗಾಬರಿ ಪಡಬೇಕಾಗತ್ತೆ ಸಂದರ್ಭದಲ್ಲಿ. ಸಾಡೆ ಸಾತ್ ಬಂದಾಗ ಏನಾಗ್ತದೆ, ನಾವು ಹತ್ತಿರದವಿರ್ತಕ್ಕಂಥ ಪೌರೋಹಿತ್ಯವನ್ನು ಮೀಟ್ ಮಾಡಬೇಕು. ಗುರುಗಳೇ, ಇದಕ್ಕೆ ಪರಿಹಾರ ಏನು, ಸಾಡೆ ಸಾತ್ ಅಂದ್ರೇನು, ಇದಕ್ಕೆ ಯಾವ ರೀತಿಯ ಪರಿಹಾರ ಮಾಡ್ಕೊಬೇಕು ಅಂತ ಒಬ್ಬರು ಜ್ಯೋತಿಷ್ಯ ಹತ್ರ ಕುಲಪೌರೋಹಿತ್ರ ಹತ್ರ ಹೋದಾಗ ನಾವು ವಿವರಣೆ ಕೊಡ್ತೀವಿ. ಏನು ಸಾಡೆ ಸಾತಲ್ಲಿ ಇವಾಗ ಮೀನ ರಾಶಿ ನಡೀತಾ ಇದೆ, ಈಗ ಅಲ್ಲಿ 3 ವರ್ಷ ಕಳೆದಿದೆ. ಯಾರು ಮೀನಿಂದ ಮೇಷಕ್ಕೆ ಬರುತ್ತೆ, ಆಮೇಲೆ ಋಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ, ಮೀನ ಅಂತ ರೌಂಡ್ ಆಗ್ತಾ ಇರುತ್ತೆ. ಈಗ ರಾಶಿಗಳಲ್ಲಿ ಒಂದೊಂದು ರಾಶಿಗೆ ಬಂದರೆ 7 ವರ್ಷ ಇರುತ್ತೆ. ಒಬ್ಬ ಮನುಷ್ಯನಿಗೆ 100 ವರ್ಷ ಆಯುಸ್ಸು ಅಂತಿದ್ದರೆ ಜೀವನದಲ್ಲಿ ಒಂದೇ ಸಲ ಬರೋದು ಸಾಡೆ ಸಾತು. ಸಾಮಾನ್ಯವಾಗಿ ಅಷ್ಟಮ ಶನಿ, 8ನೇ ಮನೆ ಶನಿ, ಪಂಚಮ ಶನಿ, 5ನೇ ಮನೆ ಶನಿ, ಅರ್ಧಾಷ್ಟಮ ಶನಿ, 4ನೇ ಮನೆ ಶನಿ ಅಂತ ಹೇಳ್ತೀವಿ ಅದನ್ನು. ಸಪ್ತಮ ಶನಿ ಇವೆಲ್ಲ ಬರ್ತದೆ. ಅದರಲ್ಲಿ ಅಷ್ಟಮ, ಪಂಚಮ, ಅರ್ಧಾಷ್ಟಮ, ಜನ್ಮ, 2ನೇ ಮನೆ ಶನಿ ಭಾರಿ ಡೇಂಜರ್ಸ್. ಅದರಲ್ಲಿ ಸಾಡೆ ಸಾತ್ ಇದ್ದರೂ ಡೇಂಜರ್. ಅದಕ್ಕೆ ಪರಿಹಾರ ಏನು, ಎಲ್ಲಕ್ಕೂ ಭಗವಂತ ಕೊಟ್ಟಿರ್ತಾರೆ. ಅದಕ್ಕೆ ಅತ್ಯಂತ ಶೀಘ್ರವಾಗಿ ವರ್ಷಕ್ಕೊಂದು ಒಂದು ಭಾರಿಯಾಗಿ ನವಗ್ರಹ ಶಾಂತಿ ಮಾಡಬೇಕು. ಮನೆಯೊಳಗೆ ಮಾಡಬೇಕು, ದೇವಾಲಯದಲ್ಲಿ ಮಾಡೋದಲ್ಲ. ಮನೆಗಳಲ್ಲಿ ನವಗ್ರಹ ಶಾಂತಿಯನ್ನು ಮಾಡಿ ಪೌರೋಹಿತರನ್ನು ಕರೆಸಿ, ಯಾರು ಗ್ರಹದೋಷ ನಿವಾರಣೆ ಆಗಿದೆ ಅವ್ರ ಕೈಲೇ ಗ್ರಹದೋಷ ನಿವಾರಣೆ ಆಗಿರೋ ಕೈಲಿ ಪೂಜೆ ಮಾಡಿಸಿ ಅವರಿಗೆ ದಾನಾದಿಗಳನ್ನು ಕೊಟ್ಟು, ನವಗ್ರಹ ದಾನವನ್ನು ಕೊಟ್ಟು, ಭಗವಂತ ಅವ್ರ ಮನಸ್ಸಿಗೆ ಎಷ್ಟು ದಕ್ಷಿಣ ತಾಂಬೂಲ ಕೊಡ್ತಾನೆ ಕೊಟ್ಟು ಅವ್ರಿಗೆ ನಮಸ್ಕಾರ ಮಾಡಿದ್ರೆ ಆ ವರ್ಷದ ದೋಷ ನಿವಾರಣೆ ಆಗುತ್ತೆ. ಹೀಗೆ 7 ವರ್ಷಗಳ ಪ್ರಕಾರವಾಗಿ ಅವರು ಶಾಂತಿ ಮಾಡಿಸ್ಕೊಬೇಕು. 7 ವರ್ಷ ನಂತರ ಅವ್ರು ಮಾಡಿಸ್ಕೊಬೇಕಾದಿಲ್ಲ. ಇನ್ನು 6 ತಿಂಗಳು ಒಳ್ಳೆಯ ಶನೀಶ್ವರ ಬಿಟ್ಟೋ ಕಾಲದಲ್ಲಿ ಒಳ್ಳೆಯ ಫಲವನ್ನು ಕೊಡ್ತಾರಂತೆ. ಸಾಮಾನ್ಯವಾಗಿ ನಾವು ಈ ರಾಜರ ಕಥೆ ಕೇಳಿದ್ದೀವಿ. ಹರಿಶ್ಚಂದ್ರ, ಸತ್ಯವ್ರತ, ರಾಜಾ ವಿಕ್ರಮ, ರಾಮ, ಲಕ್ಷ್ಮಣ ಅವರೆಲ್ಲ ಕಾಡಿಗೆ ಹೋದರು, ಅನೇಕ ಕಷ್ಟಗಳು ಅನುಭವಿಸಿದ್ರು. ನಾಳೆ ಸಂವತ್ಸರಗಳು ಎಲ್ಲರೂ ಹರಿಶ್ಚಂದ್ರ ಅವರ ಸ್ಮಶಾನ ಕಾಯ್ದಂಥ ಕಥೆಗಳೆಲ್ಲ ನಾವು ಮಾಧ್ಯಮ ನೋಡಿ ಕಥೆಗಳು ಕೇಳಿದ್ದೀವಿ. ರಾಮಾಯಣ ಮಹಾಭಾರತಲ್ಲೆಲ್ಲ. ಎದಕ್ಕೆ ಅವ್ರಗಳಿಗೂ ಕೂಡ ಗ್ರಹಗತಿಗಳು ಸರಿ ಇಲ್ದಿದ್ದಾಗ ವನವಾಸ ಮಾಡಬೇಕಾಯಿತು. ಇದಕ್ಕೆಲ್ಲ ಕಾರಣ ನವಗ್ರಹಗಳು. ನವಗ್ರಹದಲ್ಲೇ ನಾವು ಕಂಟ್ರೋಲ್ ಇರ್ತಕ್ಕಂಥದ್ದು ಮನುಷ್ಯ, ಯಾವ ಮನುಷ್ಯನೇ ಆಗಿರಲಿ. ನೋಡಿ ಹೇಳಕ್ಕೆ ಬಯಸ್ತೀನಿ, ಇವೆಲ್ಲ ನವಗ್ರಹಗಳ ಕಂಟ್ರೋಲೇ ನಾವು ಇರತಕ್ಕಂಥದ್ದು. ಈ ನವಗ್ರಹಗಳು ಇದೊಂದು ಪ್ರಶ್ನೆಗೆ ಪ್ರಶ್ನೆ ಉತ್ತರ ಕೊಡಬೇಕಾಗತ್ತೆ ನಾನು. ನವಗ್ರಹಗಳು ತಂದರೆ ನವಗ್ರಹಗಳು ಯಾವ ರೀತಿ ಉದ್ಭವ ಆದರೂ ಅನ್ನೋಕ್ಕೊಂದು ಪ್ರಶ್ನೆ ಬರುತ್ತೆ. ಇದು ಚೆನ್ನಾಗಿ ಮಂದಟ್ ಮಾಡ್ಕೊಳ್ಳಿ. ನವಗ್ರಹಗಳು ಯಾರೂ ಅಲ್ಲ, ತ್ರಿಮೂರ್ತಿಗಳ ಅವತಾರವೇ. ಬ್ರಹ್ಮ, ವಿಷ್ಣು, ಮಹೇಶ್ವರ ಇದ್ದಾರಲ್ಲ, ಆ ತ್ರಿಮೂರ್ತಿಗಳೇ ನವಗ್ರಹಗಳಾಗಿ ಅವತಾರ ತಳಿರಂತೆ. ಸಾಮಾನ್ಯವಾಗಿ ಇದು ಯಾರು ಗೊತ್ತಿಲ್ಲ, ಒಳ್ಳೆ ಜ್ಯೋತಿಷ್ಗಾರರು ಗೊತ್ತಿರುತ್ತೆ ಈ ವಿಷಯಗಳು. ನನ್ನ ಹತ್ತಿರದ ಜ್ಯೋತಿಷ್ಗಾರನ ಬೇಕಾದ್ರೆ ಕೇಳಿ ತಿಳ್ಕೊಳ್ಳಿ. ಇದೇನೇನು ಮಾಧ್ಯಮದಲ್ಲಿ ಹೇಳಿದ್ರು ಇವರು ಶಾಸ್ತ್ರಿಗಳು ರಾಮರಾಜ್ ಜೋಯಿಸ್ ಅಂದ್ರೆ ನಿಜಾನ ಗುರುಗಳೇ ಅಂತ ಅಕ್ಕಪಕ್ಕದಲ್ಲ ಒಳ್ಳೆ ಜ್ಯೋತಿಷಿಕಾರನ್ನ ಕೇಳಿ. ಇದು ನಾನು ಹೇಳ್ತಿರೋದು ನಿಜಾನೇ. ಅಂದರೆ ಈ ನವಗ್ರಹಗಳು ತ್ರಿಮೂರ್ತಿಗಳ ಅವತಾರವೇ. ತ್ರಿಮೂರ್ತಿಗಳೇ ಅವತಾರ ತಾಳಿ ಇದನ್ನು ಈ ಭಕ್ತಾದಿಗಳಿಗೆ ಕಷ್ಟ ಏನು ಸುಖ ಏನು ಅಂತಕ್ಕಂಥದ್ದನ್ನು ಭಗವಂತ ಅವ್ರು ಕಷ್ಟ ಕೊಟ್ಟು ಸುಖ ನೋಡಿ ಯಾವತ್ತೂ ಕಷ್ಟದ ಬೆಲೆ, ಕಷ್ಟಪಟ್ಟರಿಂದ ಕಷ್ಟದ ಬೆಲೆ ಗೊತ್ತಾಗುತ್ತೆ ಅಂತ ನಾವು ಹೇಳ್ತೀವಿ. ನಮ್ಮ ಸಾಮಾನ್ಯ ಮನೆಗಳಲ್ಲಿ ಹಿರಿಕರು ಮಕ್ಕಳಿಗೆ ಒಂದು ಉಪದೇಶ ಹೇಳಕ್ಕೆ ಸಾಮಾನ್ಯ ಮಾಡಿ ಕಷ್ಟದ ಬೆಲೆ ಕಷ್ಟಪಟ್ಟರೆ ಕಣಪ್ಪ ನೀ ಕಷ್ಟದ ಬೆಲೆ ಗೊತ್ತಾಗೋದು ಅಂತ ಸಾಮಾನ್ಯವಾಗಿ ಹೇಳ್ತಾರೆ ಮನೆಗಳಲ್ಲಿ ಅಲ್ವೇ. ಹಾಗೆ ನಾವಿಂದ ಎಲ್ಲಿಂದ ಎಲ್ಲಿಗೂ ಹೋಗುತ್ತೆ ಮಾತಾಡ್ಕೊತ ಹೋದರೆ, ಹಾಗೆ ನಾವು ಈ ಸಾಡೆ ಸಾತಲ್ಲಿ ನಾವು ಪರಮಾತ್ಮ ಸಾಕಷ್ಟು ಕಷ್ಟ ಕೊಡ್ತಾನೆ ಶನೇಶ್ವರ. ಪರೀಕ್ಷೆ ಮಾಡ್ತಾನೆ, ವಿಕ್ರಮಾದಿತ್ಯ ಇನ್ನು ಹಾಗೆ ನನಗೊಂದು ಪರೀಕ್ಷೆ ಮಾಡ್ತಾನೆ ಹೊಡೆದ್ನಲ್ಲ. ಹಾಗೆ ಕೊನೆಯಲ್ಲಿ ಒಳ್ಳೆಯ ಫಲವನ್ನು ಕೊಡ್ತಾನೆ. ಹಾಗಾಗಿ ಆ ಫಲ ಕೊಡೋಕ್ಕಿಂತ ಮುಂಚಿತವಾಗಿ ಸಾಡೆ ಸಾತ್ ಅಂತ ಹೇಳಿದ್ನಲ್ಲ 7.5 ವರ್ಷ, ಆ 7 ವರ್ಷಗಳ ಕಾಲ ನಾವು ಶ್ರದ್ಧಾಭಕ್ತಿಯನ್ನು ಶನೇಶ್ವರನ ಧ್ಯಾನ ಮಾಡದೇ ಇದ್ದರೆ ಮನುಷ್ಯ ಬದುಕೋದೇ ಇಲ್ಲ. ಜನ್ಮಕ್ಕೆ ಶನೇಶ್ವರ ಬಂದರೆ ಬದುಕೋದು ಭಾರಿ ಕಷ್ಟ ಇದೆ. ನಾನು ಹೇಳ್ತಾ ನೋಡಿ, ಪೌರೋಹಿತ್ಯ ಹೆದರಿಸ್ತಾರೆ ಅಂತ ಭೇದ ಮಾಡ್ಕೊಬಾರ್ದು, ಅದಕ್ಕೂ ಪರಿಹಾರ ಮಾಡ್ಕೊಬೇಕು. ಕೆಲವು ಪರಿಹಾರ ಮಾಡ್ಕೊಂಡು ಏನಾಗುತ್ತೆ, ಇನ್ನು ಕೆಲವರು ಇರ್ಬೋದು ವಯಸ್ಸಾಗಿರುತ್ತೆ, ಅವರು ಪರಿಹಾರ ಮಾಡ್ಕೊಳಕ್ಕೆ ಹೋಗ್ತಾರೆ, ಅವರು ಕಾಲು ಹೋಗ್ಬಿಡ್ತಾರೆ. ಭಗವಂತನು ಯಾವ ಹಣ್ಣಲ್ಲಿ ಹೇಗೆ ಬರೆದಿರ್ತಾನೆ ಅಂತ ತಪ್ಸೋಕ್ಕಾಗಲ್ಲ. ಮನುಷ್ಯನ ಆಯುಸ್ಸನ್ನ ತಪ್ಸೋಕ್ಕಾಗಲ್ಲ. ದೈವಾನುದೇವತೆಗಳ
ಅದು ಭಗವಂತನ ದೈವ ನಿರ್ಣಯ, ಪುನರಪಿ ಮರಣಂ ಪುನರಪಿ ಜನನಂ. ಆದರೆ 7:30 ಬಂದಾಗ ನಾವು ಎಚ್ಚೆತ್ತುಕೊಂಡು ಹತ್ತಿರದ ಪೌರೋಹಿತರನ್ನ ಮೀಟ್ ಮಾಡಿ ನಮ್ಮ ಗ್ರಹಗತಿಯಲ್ಲಿ ಆಗಿದೆ ಗುರುಗಳು. ಯುಗಾದಿ ಹಬ್ಬ ನಂತರವಾಗಿ ಮಾತಿಗೆ ನಾವು ಕೊಡ್ತಾ ಇರ್ತೀವಿ. ಸಾಮಾನ್ಯವಾಗಿ ಕೂಡ ಹೋಗಿ ನಮ್ಮ 7:30 ಬಂದಿದೆ, ಇವಾಗ ಅಲ್ಲಿ ಮೀನರಾಶಿ ನಡೀತಾ ಇದೆ, ಮುಂದೆ ಮೇಷಕ್ಕೆ ಬರ್ಬೋದು, ಅದು ಹೇಳ್ತಾ ಇದ್ದೀನಿ. ಇನ್ನು ಕೆಲವು ಒಂದೊಂದು ವರ್ಷ ಮೇಷರಾಶಿ ಶುರುವಾಗ್ತಾ ಇದೆ, 7:30 ಶುರುವಾಗ್ತಾ ಇದೆ, ನಾವು ಮುಂದೆ ಮಾಧ್ಯಮದಲ್ಲಿ ಕೊಡ್ತೀನಿ. ಆದರೂ ಕೂಡ ಆಮೇಲೆ ಈ ಪಂಚಮಿ ಶನಿ ಕಾಟ ಬರುತ್ತೆ. ಆ ಪಂಚಮಿ ಶನಿ ಕಾಟ 2 ವರ್ಷ ಹೋಗಲ್ಲ, ಅರ್ಧಾಷ್ಟಮ 1 ವರ್ಷ ಹೋಗಲ್ಲ. ಅಷ್ಟಮಾದಿತ್ಯ, ಅಷ್ಟಮ ಶನಿ 8ನೇ ಮನೆ ಶನೀಶ್ವರ ಬಂದಾಗ ಅದು ಅಲೆಮಾರಿತನ ಅಂತ ಹೇಳ್ತೀವಿ. ಅಷ್ಟಮಾದಿತ್ಯ ಶನಿ ಅಲೆಮಾರಿತನ. ಅವರು ಕೂಡ ಒಂದು ಮುಕ್ಕಾಲು ವರ್ಷ ಒಂದು ಕಡೆ ಇರೋದಿಲ್ಲ. ಈ ವಾಸ್ ವಾಂಡ್ರಿಂಗ್, ಅಲ್ಲಾಡ್ತಾ ಇರ್ತಾರೆ. ಹೀಗೆ ಅನೇಕ ಸಮಸ್ಯೆಗಳಿಗೆ ಶನೀಶ್ವರನಿಂದ ತುತ್ತಾಗಬೇಕಾಗತ್ತೆ. ನಾನು ಮತ್ತೊಂದು ಬಾರಿ ಹೇಳ್ತಾ ಇದ್ದೀನಿ, ಇದಕ್ಕೆ ಪರಿಹಾರ ಏನಪ್ಪ ಅಂದರೆ, ಪರಿಹಾರ ಈ ಶಿವನನ್ನು ಧ್ಯಾನ ಮಾಡಬೇಕು, ನರಸಿಂಹದೇವನ ಧ್ಯಾನ ಮಾಡಬೇಕು, ಆಂಜನೇಯನ ಧ್ಯಾನ ಮಾಡಬೇಕು, ಶನೇಶ್ವರನ ಧ್ಯಾನ ಮಾಡಬೇಕು. ಹತ್ತಿರದ ಪೌರೋಹಿತನ ಕರೆದು ಒಂದು ನವಗ್ರಹ ಶಾಂತಿಯನ್ನು ಮಾಡಿಸ್ಕೊಂಡ್ರೆ ತಕ್ಷಣ ಪರಿಹಾರ ಆಗುತ್ತೆ. ಇಲ್ಲ ಗುರುಗಳೇ, ನಮಗೆ ಪೌರೋಹಿತ ಮಾಡಿಸೋಕ್ಕೆ ನಮಗಿಷ್ಟು ಶಕ್ತಿ ಇಲ್ಲ, ಸಮಸ್ಯೆಗಳಿವೆ ಅಂದರೆ ದೇವಸ್ಥಾನಕ್ಕೆ ಹೋಗಿ ಆಂಜನೇಯನ ಧ್ಯಾನ ಮಾಡಿ, ರುದ್ರದೇವ್ರನ್ನ ಪ್ರಣಾಮ ಮಾಡಿ, ಶಿವನನ್ನು ಧ್ಯಾನ ಮಾಡಿ, ನರಸಿಂಹದೇವ್ರನ್ನ ಮಂಗಳವಾರ ಧ್ಯಾನ ಮಾಡಿ, ಶನಿವಾರ ಆಂಜನೇಯನ ಶನೇಶ್ವರನ ಧ್ಯಾನ ಮಾಡಿ, ಸಾಕು, ಇನ್ನೇನು ಬೇಡ. ಮಂಗಳವಾರ ನರಸಿಂಹದೇವ್ರ ಪ್ರಾರ್ಥನೆ ಮಾಡ್ಕೊಳ್ಳಿ, ಎಲ್ಲೂ ಕೂಡ ಪರಿಹಾರ ಆಗಿ ಸುಭಿಕ್ಷವಾಗಿರ್ಬೋದು ಅಂತ ಹೇಳಕ್ಕೆ ನಾನು ಬಯಸ್ತೀನಿ ಸರ್.